ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 15ನೇ ದಿನದ ಪಾಠ ಮತ್ತು ಈ ವಾರದ ಕೊನೆಯ ಪಾಠ ಕೂಡ ಹೌದು. ನಾವು ಯಾವುದಾದ್ರೂ ದೊಡ್ಡ ಚಿನ್ನದ ಅಂಗಡಿಗೆ ಹೋದಾಗ ಅಲ್ಲಿನವರು ಇಂಗ್ಲಿಷ್ನಲ್ಲಿ ಮಾತಾಡಿದ್ರೆ ನಮಗೆ ಸ್ವಲ್ಪ ಭಯವಾಗುತ್ತೆ. ಆದರೆ ಚಿನ್ನದ ರೇಟ್ ಕೇಳೋದು, ಡಿಸೈನ್ ನೋಡೋದು ಇಂಗ್ಲಿಷ್ನಲ್ಲಿ ತುಂಬಾನೇ ಸುಲಭ. ಇವತ್ತು ಜ್ಯುವೆಲರಿ ಶಾಪ್ನಲ್ಲಿ ಧೈರ್ಯವಾಗಿ ಹೇಗೆ ವ್ಯವಹಾರ ಮಾಡಬೇಕು ಅಂತ ಕಲಿಯೋಣ. ಭಾಗ 1. ಚಿನ್ನದ ದರ ಮತ್ತು ತೂಕ ಕೇಳುವುದು. ಪ್ರೈಸ್ ಆ್ಯಂಡ್ ವೇಟ್. ಅಂಗಡಿಗೆ ಹೋದ ತಕ್ಷಣ ನೀವು ಹೀಗೆ ಶುರು ಮಾಡಿ. ಇವತ್ತಿನ ಚಿನ್ನದ ದರ ಎಷ್ಟು? ವಾಟ್ ಈಸ್ ಟುಡೇಸ್ ಗೋಲ್ಡ್ ರೇಟ್? ಇದು ಎಷ್ಟು ಕ್ಯಾರೆಟ್ ಚಿನ್ನ? ಹೌ ಮೆನಿ ಕ್ಯಾರೆಟ್ಸ್ ಇಸ್ ದಿಸ್ ಗೋಲ್ಡ್? ಇದರ ತೂಕ ಎಷ್ಟು? ವಾಟ್ ಈಸ್ ದ ವೇಟ್ ಆಫ್ ದಿಸ್? ಇದು ಶುದ್ಧ ಚಿನ್ನವೇ? ಇಸ್ ದಿಸ್ ಪ್ಯೂರ್ ಗೋಲ್ಡ್? ಭಾಗ 2. ಡಿಸೈನ್ ಮತ್ತು ಮೇಕಿಂಗ್ ಚಾರ್ಜ್. ನಿಮಗೆ ಬೇಕಾದ ಡಿಸೈನ್ ಕೇಳಲು ಮತ್ತು ಬೆಲೆ ಕಡಿಮೆ ಮಾಡಲು ಹೀಗೆ ಹೇಳಿ. ನನಗೆ ಹೊಸ ಡಿಸೈನ್ಗಳನ್ನು ತೋರಿಸಿ. ಪ್ಲೀಸ್ ಶೋ ಮೀ ಸಮ್ ನ್ಯೂ ಡಿಸೈನ್ಸ್. ನನಗೆ ಸರಳವಾದ ಡಿಸೈನ್ ಬೇಕು. ಐ ವಾಂಟ್ ಅ ಸಿಂಪಲ್ ಡಿಸೈನ್. ಮೇಕಿಂಗ್ ಚಾರ್ಜ್ ಅಂದರೆ ತಯಾರಿಕಾ ವೆಚ್ಚ ಎಷ್ಟಿದೆ? ವಾಟ್ ಆರ್ ದ ಮೇಕಿಂಗ್ ಚಾರ್ಜಸ್? ಬೆಲೆ ಸ್ವಲ್ಪ ಕಡಿಮೆ ಮಾಡಿ. ಪ್ಲೀಸ್ ರಿಡ್ಯೂಸ್ ದ ಪ್ರೈಸ್ ಅ ಲಿಟಲ್. ಭಾಗ 3. ಪಾವತಿ ಮತ್ತು ಬಿಲ್. ಖರೀದಿಸಿದ ನಂತರ ಬಿಲ್ ಕೇಳುವಾಗ ಹೀಗೆ ಮಾತಾಡಿ. ಇದು ಹಾಲ್ಮಾರ್ಕ್ ಚಿನ್ನವೇ? ಇಸ್ ದಿಸ್ ಹಾಲ್ಮಾರ್ಕ್ಡ್ ಗೋಲ್ಡ್? ಹಾಲ್ಮಾರ್ಕ್ ಇದ್ದರೆ ಚಿನ್ನ ಅಸಲಿ ಅಂತ ಅರ್ಥ. ನೀವು ಹಳೆ ಚಿನ್ನವನ್ನ ತಗೋತೀರಾ? ಡು ಯು ಆಕ್ಸೆಪ್ಟ್ ಓಲ್ಡ್ ಗೋಲ್ಡ್? ನನಗೆ ಬಿಲ್ ಕೊಡಿ. ಪ್ಲೀಸ್ ಗಿವ್ ಮೀ ದ ಬಿಲ್. ನಾನು ಕಾರ್ಡ್ ಮೂಲಕ ಪಾವತಿಸುತ್ತೇನೆ. ಐ ವಿಲ್ ಪೇ ಬೈ ಕಾರ್ಡ್. ಸ್ನೇಹಿತರೆ, ಇವತ್ತಿಗೆ ನಾವು 15 ದಿನಗಳ ಕಾಲ ಸತತವಾಗಿ ಇಂಗ್ಲಿಷ್ ಕಲಿತಿದ್ದೇವೆ. ಇವತ್ತಿನ ಹೋಮ್ವರ್ಕ್, ನನಗೆ ಹೊಸ ಡಿಸೈನ್ ತೋರಿಸಿ ಅನ್ನೋದನ್ನ ಇಂಗ್ಲಿಷ್ನಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ 15 ದಿನದ ಕಲಿಕೆ ನಿಮಗೆ ಹೇಗೆ ಅನ್ನಿಸಿತು ಅನ್ನೋದನ್ನು ಕೂಡ ತಿಳಿಸಿ. ಮುಂದಿನ ವಾರ ನಾವು ಬಸ್ ಮತ್ತು ರೈಲ್ವೆ ನಿಲ್ದಾಣದಲ್ಲಿ ಮಾತಾಡುವುದು ಹೇಗೆ ಅಂತ ಹೊಸ ವಿಷಯಗಳೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.